ಸಾಧ್ಯವಿಲ್ಲ. ಆತನನ್ನು ನೋಡಲಿಕ್ಕೆ ಸಿದ್ಧವಾಗಿರೋರು ಮಾತ್ರ ಆತನ ನೋಡಲಿಕ್ಕೆ ಸಾಧ್ಯ. ಮತ್ತು ಯಾಕೋಬ್ಯರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಇಂಥವ್ರು ಮಾತ್ರ ಅದನ್ನು ಸಾನ್ನಿಧ್ಯಕ್ಕೆ ಸೇರ್ತಾರೆ, ಬೇರೆಯವರು ಸೇರಲ್ಲ. ಈಗ ಆರ್ಮಿ, ಪೊಲೀಸ್, ಮಿಲಿಟರಿ ಈ ಸೆಲೆಕ್ಷನ್ ಎಲ್ಲ ನೋಡುವಾಗ ಯಾರಿದ್ರೆ ಅವ್ರಿಗೆ ಯೂನಿಫಾರ್ಮ್ ಕೊಟ್ಟು ಗನ್ ಕೊಟ್ಟು ಕಳ್ಸಿಕೊಡ್ತಾರಮ್ಮ. ಯಾರು ಕೊಡೋದು? ಅದಕ್ಕೆ ಟ್ರೈನಿಂಗ್ ತಗೊಂಡಿರ್ಬೇಕು. ಅದ್ರ ಪ್ರಕಾರ ನಾವು ನಮ್ಮ ದೇಹ ಶರೀರವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ನಾವು ಜಿಮ್ ಮಾಡ್ತಾ ಇರಬೇಕು, ವಾಕಿಂಗ್ ಮಾಡ್ತಾ ಇರಬೇಕು, ರನ್ನಿಂಗ್ ಮಾಡ್ತಾ ಇರಬೇಕು, ಪುಷಪ್ಸ್ ಮಾಡ್ತಾ ಇರಬೇಕು, ಸ್ಲಿಮ್ ಆಗಿ ಇಟ್ಕೊಂಡು ಓಡೋತರ ಇರಬೇಕು. ಇಷ್ಟು ಮುಂದೆ ಹೊಟ್ಟೆ ಭಾಗ, ಇಷ್ಟು ಮುಂದೆ ಹೊಟ್ಟೆ ಇಟ್ಕೊಂಡು ಇಷ್ಟಿಷ್ಟು ಈ ಕಡೆ ಫುಲ್ಲು ಗಟ್ಟಿಯಾಗಿ ಬಲವಾಗಿ ನಾವು ಓಟ ತಿಂದು ನಾವು ದಪ್ಪ ಮಾಡ್ಕೊಂಡ್ಬಿಟ್ಟು ರನ್ನಿಂಗ್ ರೇಸ್ ಮಾಡೋಕ್ಕಾಗತ್ತಾ? ಹೋಗಿ ವಿನ್ ಆಗ್ತಾನೆ ನಾವು ರನ್ನಿಂಗ್ ರೇಸಲ್ಲಿ. ಅವಾಗ ಹೆಂಗ್ ಸೇರಿಸ್ಕೊಳ್ತಾರೆ? ನೀನು ಟೈಮ್ ಪರ್ಫೆಕ್ಟ್ ಆಗಿ ನಿನ್ನ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರೆ, ನೀನು ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಯಾವ ತರ ಇರ್ಬೇಕಂತ ಎಲ್ಲ ರೀತಿಯಲ್ಲಿ ನೀನು ಅದನ್ನು ಪ್ರಿಕಾಷನ್ಸ್ ತಗೊಂಡಿದ್ರೆ, ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದು ಬೇಡ ಇದು ಬೇಕು ಅಂತ ತೆಗೆದುಕೊಂಡಿದ್ರೆ ಮಾತ್ರ ಅಲ್ಲಿ ಹೋದ ಮೇಲೆ ನಿನ್ನ ಒಂದು ಹೈಟು, ವೆಯ್ಟು, ನಿಮ್ಮ ಒಂದು ಫಿಟ್ನೆಸ್ ಎಲ್ಲವನ್ನು ನೋಡಿ ಸೆಲೆಕ್ಟ್ ಮಾಡ್ತಾರೆ. ಹೋಗಿರೋರೆಲ್ಲ ಪೊಲೀಸ್ ಆಗ್ಬಿಡ್ತಾರೆ ಅಂತಂದ್ರೆ ಆಗ್ತಾರೆ. ಹೋಗಿರೋರೆಲ್ಲ ಮೆಂಟಲ್ ಸೆಲೆಕ್ಷನ್ ಆಗ್ಬಿಡ್ತಾರೆ. ಹೈಟ್ ಇದ್ರೆ ಮಾತ್ರ ಸಾಕ, ಎಲ್ಲ ನೋಡ್ತಾರೆ ಅಲ್ವಾ? ಅದಕ್ಕೆ ದೇವರು ಕೂಡ ನಮ್ಮನ್ನು ಒಂದೊಂದು ವಿಷಯವನ್ನು ಪರೀಕ್ಷೆ ಮಾಡುವಾಗ ಅದರಲ್ಲಿ ನಾವು ಸರಿಯಾಗಿದ್ರೆ, ನಾವು ಪರ್ಫೆಕ್ಟ್ ಆಗಿದ್ರೆ ಆಗ ನಮಗೆ ಎಂಟ್ರಿ ಲೆವೆಲ್ಗೆ ನಾವು ಹೋಗ್ತೇವೆ. ಅದಾದ್ಮೇಲೆ ಆತನ ಬಿಟ್ಟಿದ್ದು ನಮ್ಮ ಸೇರಿಸೋದಾಗ ಬೇಡವಾ, ನಾವು ಯೋಗ್ಯರಾಗಿದ್ವೋ ಅಯೋಗ್ಯರಾಗಿದ್ವೋ, ನಮ್ಮ ಕ್ಯಾರೆಕ್ಟರ್ ಏನಾಗಿದೆ, ನಮ್ಮ ಬುದ್ಧಿ ಎಷ್ಟು ಮಟ್ಟಿಗಿದೆ, ದೇವರಿಗೆ ವಿಧೇಯರಾಗಿ ನಾವು ಬದುಕಿದ್ವಿ ಅಂತ ದೇವರು. ಅದಕ್ಕೆ ಯೆಹೋವನು ಯೇಸು ಸ್ವಾಮಿ ಬರುವಂತ ಸಮಯವು ಅತಿ ಬೇಗನೆ ಇದೆ.